ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಗಿರೀಶ್ ಸೋನವಾಲ್ಕರ್ ಮೇಲೆ IT ರೇಡ್ ಯಾಕೆ ಆಗ್ತಾ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಅವ್ರು ಯಾಕೆ ರೇಡ್ ಮಾಡ್ತಾ ಇಲ್ಲ, ಇಡಿ ಅವ್ರು ಯಾಕೆ ಗಮನಿಸ್ತಾ ಇಲ್ಲ? ಕೋಟ್ಯಾಂತರ ಹಣ ಇದೆ ಇಲ್ಲಿ. ಡಾಕ್ಟರ್ ಗಿರೀಶ್ ಸೋನವಾಲ್ಕರ್ ಮನೆ ನೋಡಿದರೆ 15,000 ಸ್ಕ್ವೇರ್ ಫೀಟ್ ಮೇಲಿದೆ. 5 ವರ್ಷದ ಹಿಂದೆ ಕಟ್ಟಿಸಿಲ್ಲ, 6 ವರ್ಷದ ಹಿಂದೆ ಏನೋ ಕಟ್ಟಿಸಿದ್ದಾರೆ. ಅದು ಇಲ್ಲಿ ಎಲ್ಲವೂ ವಿದೇಶಿ, ಗಂಡ ಹೆಂಡತಿ ಮಾತ್ರ ಸ್ವದೇಶಿ. ಮಕ್ಕಳೊಬ್ಬಕ್ಕೆ MBBS ಇದ್ದಾಳಂತ ಹೇಳ್ತಾ ಇದ್ದಾರೆ. ನಂತರ ಮಗ ಒಬ್ಬಿದ್ದಾನೆ. ಇಲ್ಲಿ ಐಷಾರಾಮಿ ಜೀವನ. ಮನೆಯಲ್ಲೇ ಹೋಮ್ ಥಿಯೇಟರ್ ಇದೆ, ಕಿಡ್ಸ್ ಗಾರ್ಡನ್ ಇದೆ, ಜಿಮ್ ಇದೆ, ಸ್ಪಾ ಇದೆ. ಏನಿಲ್ಲ ಅಂತ ಕೇಳಬೇಡ್ರಿ. ಹೆಲಿಕಾಪ್ಟರ್ ಒಂದಿಲ್ಲ. ಹೆಲಿಕಾಪ್ಟರ್ ಇದ್ದಿದ್ರೆ ಸತೀಶ್ ಜಾರಕಿಹೊಳಿ ಬಂದ ಇಲ್ಲಿ ಇಳಿತಿದ್ರು. ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಳಿತಿದ್ರು. ಅದ್ರ ಒಂದು ಮಾತ್ರ ಸತ್ಯ, ಸಿದ್ದರಾಮಯ್ಯ ಅವ್ರ ಮಗ ಬಂದು ಹೋಗಿದ್ದಾರೆ ಅಂತ ಸುದ್ದಿ. ಯಾಕೆ ಕಳೆದ ಅಧಿವೇಶನದಲ್ಲಿ ಇಲ್ಲಿ ರಾಜಕಾರಣಿಗಳನ್ನು ತೆಗೆದುಕೊಂಡು ಬರ್ತಾರೆ. ಯಾರು? ಪೊಲೀಸ್ ಡಿಪಾರ್ಟ್ಮೆಂಟ್ದವರು. ಅದು ಯಾರು? ನಾರಾಯಣ್ ಬರ್ಮನೆ. ಯಾಕಪ್ಪ ನಾರಾಯಣ್ ಬರ್ಮನೆ ಯಾಕೆ ಕರ್ಕೊಂಡು ಬರ್ತಾರೆ ಇವ್ರನ್ನ ಅಂತಂದ್ರೆ, ಇವರಿಬ್ಬರು ಸಂಬಂಧಿಕರು, ಇಬ್ಬರು ರೆಡ್ಡಿಗಳು. ನಂತರ ಬೆಳಗಾವದಲ್ಲಿ ಸಾಕಷ್ಟು ಜಾಗದಲ್ಲಿ ಗಿರಿನಾರ್ ಅಂತ ಬಿಲ್ಡಿಂಗ್ ಕಟ್ಟಿದ್ದಾರೆ, ಕಾಂಪ್ಲೆಕ್ಸ್ಗಳು ಕಟ್ಟಿದ್ದಾರೆ. ಗಿರಿನಾರ್ ಅಂದರೆ ಗಿರೀಶ್ ಸೋನವಾಲ್ಕರ್ ಮತ್ತು ನಾರಾಯಣ್ ಬರ್ಮನೆ. ಹಾಗಾದ್ರೆ ಲೇಖಿದಲ್ಲಿ ಎಷ್ಟು ಕೋಟಿ ಲೂಟಿ ಮಾಡಿದ್ರು ಇವರು. ನಂತರ KL ಅನ್ಕ ಲೂಟಿನೇ ಮಾಡಿದರು. 16 ICU ಬೆಡ್ ಬಗ್ಗೆ ನಿನ್ನೆನ ಎಪಿಸೋಡ್ ತೆಗೆದು ನೋಡ್ರಿ. ಅಲ್ಲಿ ಲಾಸ್ ಬಂದಿದ್ದು. ಯಾವಾಗಲೂ ಬೆಡ್ ಫುಲ್ ಇರ್ತಿದ್ದು, ಆದರೂ ಕೂಡ ಲಾಸ್ ಬರ್ತಿದ್ದು. ಯಾಕೆ ಅಂತ ವಿಚಾರ ಮಾಡಿದಾಗ, ಮಾನವೀಯ ಮತ್ತು ಮತ್ತೊಬ್ಬರು ವಿಚಾರ ಮಾಡಿದಾಗ ಈತ ಲೂಟಿ ಹೊಡೆದದ್ದು ಗೊತ್ತಾಯ್ತು. ಗಿರೀಶ್ ಸೋನವಾಲ್ಕರ ಒಬ್ಬ ಲೂಟಿಗೋರ ವೈದ್ಯ ಅಂತ ಹೇಳ್ಬೋದು. ಹಂಗೆ ಇಷ್ಟೊಂದು ದೊಡ್ಡ ಮನೆ ಯಾಕೆ ಕಟ್ಟಿಸಿನ ಅಂತಂದರೆ, ಈತ ನೇಚರ್ ಪ್ರಿಯ ಮತ್ತು ಪ್ರತಿ ವರ್ಷ ವಿದೇಶಕ್ಕೆ ಹೋಗಿ ಬರ್ತಾರೆ. ನ್ಯೂಜಿಲ್ಯಾಂಡ್ ಆಗಲಿ, ಆಸ್ಟ್ರೇಲಿಯಾ ಆಗಲಿ, 30 ದೇಶಕ್ಕೆ ಈಗ ಅಡ್ಡಾಡಿ ಬಂದರೆ. ಹೆಂಡತಿ ಮಾತ್ರ 18 ದೇಶಗಳೇ ಅಡ್ಡಾಡಿ ಬಂತ ಅವರೇ ಹೇಳಿದ್ದಾರೆ. ಇದು ಯಾಕೆ ಗೊತ್ತಾಯಿತು ಅಂತಂದರೆ, ಇಲ್ಲಿ ಬಿಗ್ ನ್ಯೂಸ್ದವರು ಅವರು ಅಲ್ಲಿ ಸ್ವಂತವಾಗಿ ಹೋಗಿ ಅಲ್ಲಿ ಎಲ್ಲ ಬಿಲ್ಡಿಂಗನ್ನು ನೋಡಿದರು. ನೀವು ಕೂಡ ನಾವು ತೋರಿಸ್ತೇವೆ ಇದರಲ್ಲಿ. ಆದರೆ ಗಿರೀಶ್ ಸೋನವಾಲ್ಕರ್ ಇಷ್ಟೊಂದು ಆಸ್ತಿ ಮಾಡಲಿಕ್ಕೆ ಯಾರು ಸಹಾಯ ಮಾಡಿದರು ಅಂತಂದರೆ ಇದೆ. ಸಿವಿಲ್ ಹಾಸ್ಪಿಟಲ್ ಭೀಮ್ಸದಲ್ಲಿ ಇಲ್ಲಿ ಲೂಟಿ, ನಂತರ ಲೇಕ್ಯೂದಲ್ಲಿ ಅಲ್ಲಿ ಕೂಡ ರೋಗಿಗಳಿಂದ ಲೂಟಿ. 50,000 ಏನು ಔಷಧ ಇದೆ ಅದು 1 ಲಕ್ಷ ಮಾರೋ ಗಿರಾಕಿ ಇವರು. KL ಇದ್ದಾಗ, KL ಏನು ಚೇರ್ಮನ್ ಪ್ರಭಾಕರ್ ಕೋರೆ ಇದ್ದಾಗ ಸಹಿತ ಇದು ಲೂಟಿ ಮಾಡಿದರು. ಅದನ್ನು ಕೂಡ ಗೊತ್ತಿರಲಿಲ್ಲ. ಯಾಕಂದರೆ ಅರೆ ತಲೆಯ ಎಲ್ಲ ಡೈರೆಕ್ಟರ್ಗಳು ಇವರು ಕಮಿಷನ್ ಸಿಕ್ಕರೆ ಸಾಕು. ಇನ್ನು ಮತ್ತೆ ಬಿಲ್ಡಿಂಗ್ ಕಡೆ ಬರೋಣ. ಇಲ್ಲಿ ಯಾವ್ಯಾವ ಸ್ಟೈಲ್ಸು ಅದು ಹೇಳೋಕ್ಕೋದ್ರೆ ಭಾಳ. 1 POT ಮೇಲೆ ಬಾಗಿಲು ನಿಂತಿದೆ, ದೊಡ್ಡ ಬಾಗಿಲಿದು, ರಾಜ ಮಹಾರಾಜರ ಬಾಗಿಲು, ಹಳೆ ಬಾಗಿಲಿದು. ಅಂದರೆ ಒಟ್ಟು ಟಚ್ ಸ್ಕ್ರೀನ್, ಟಚ್ ಮಾಡಿದ್ಕೊಳ್ಳೆ ಬಾಗಿಲು ತೆಗಿತೇವೆ. ಇಂಥ ಎಲ್ಲ ಕಡೆಗಿದೆ. ಇಲ್ಲಿ ರಾಜ ಗತವೈಭವ. ಇಲ್ಲಿ ಯಾರಾದರೂ ನೀವು ಹೋಗ್ಬೇಕಾದ್ರೆ, ಇಲ್ಲಿ ರಾಜನ ಮನೆಗೆ ಹೋಗ್ಬೇಕಾದ್ರೆ ಇಲ್ಲಿ ರಾಜ ಯಾರು ಅಂತಂದರೆ ಡಾಕ್ಟರ್ ಗಿರೀಶ್ ಸೋನವಾಲ್ಕರ್. ಡಾಕ್ಟರ್ ಅನ್ಬೇಡ್ರಿ, ರಾಜ ಗಿರೀಶ್ ಸೋನವಾಲ್ಕರ್ ಅಂತ ಹೆಸರಿಟ್ರೆ ಭಾಳ ಚಲೋ. ಸತೀಶ್ ಜಾರಕಿಹೊಳಿ ಒಮ್ಮೆ ಹೋಗಿ ಬನ್ನಿ. ನೀವೆಂಥದ್ದು ಬಿಲ್ಡಿಂಗ್ ಕಟ್ಟಾತ್ತೀರಿ ನೀವು, ನಿಮ್ದು ಏನೂ ಇಲ್ಲ ಅವ್ರ ಮುಂದೆ. ನೀವು ಕಟ್ಟಬೇಕಲ್ಲ, ನೀವು ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದ್ದೀರಿ, ನೀವು ಕಟ್ಟಬೇಕು. ನಂತರ DK ಶಿವಕುಮಾರ್ ಮನೆ ಅದು ಹೋಗಿಲ್ಲ. DK ಶಿವಕುಮಾರ್ ಅವರೇ ನೀವು ಒಂದು ಬನ್ನಿ, ಬೆಳಗ್ಗೆ ಬಂದಾಗ ಇಲ್ಲೊಂದು ಸ್ವಲ್ಪ ವಸ್ತಿ ಹೋಗೋದು ಗೊತ್ತಾಗ್ತೈತೆ ನಿಮಗೆ. ಎಷ್ಟು ಗತ ನೀವು ಬಿಟ್ಟು ಹೋಗಿಲ್ಲ. ಇದು ಎಷ್ಟಕ್ಕೆ ಅಂತೇಳಿ ಖರೀದಿ ಮಾಡಿ ಹೋಗ್ತೀರಿ ನೀವು. ಅಂಥ ಬಿಲ್ಡಿಂಗ್ ಇದು. ಯಾಕಂದರೆ ಕೋಟಿ ಕೋಟಿ ಆಸ್ತಿ ಎಲ್ಲಿಂದ ಬಂತು ಅನ್ನೋದು ಯಾರೋ ತನಿಖೆ ಮಾಡಬೇಕೋ ಬೇಡೋ. ಗಣೇಶ್ಪುರದ ಏನು ನಿರ್ಮಿತಿ ಕೇಂದ್ರ ಅಲ್ಲಿ ಸ್ವಲ್ಪ ಮುಂದೆ ಲೆಫ್ಟಕ್ಕೆ ಹೋದರೆ ಸಿಗ್ತೈತೆ ಅದು. ನಂತರ ಧಾರವಾಡದಲ್ಲಿ ಈತನ ಮಾವನ ಮನೆ ಇದೆ, ದೊಡ್ಡ ಮನೆ ಇದೆ, ಅದು ಇರಲಿ. ನಂತರ ಕೋಟಿ ಕೋಟಿ ಬೆಲೆಯ ವಸ್ತುಗಳು ಒಳಗೆ, ಕೋಟಿ ಕೋಟಿ ಬೆಲೆಯ ವಿದೇಶಿ ಸಾಮಾನುಗಳು, ಆಟಣಿಕೆಗಳು ಎಲ್ಲವೂ ವಿದೇಶಿ. ನಂತರ ಇವತ್ತು ಜಿಮ್ ಮಾಡೋಕೆ ಕೂಡ್ತಂದರೆ ಎಲ್ಲ ಆಳು ಕಾಳುಗಳ ನೋಡ್ತಿರ್ತಾನೆ. ಅಂಥದ್ದು ಬಿಗ್ ಸ್ಕ್ರೀನ್ ಅದು. ಇನ್ನು ಬಾಗಿಲ, ದೊಡ್ಡ ಬಾಗಿಲು ಏನಿದೆ ಅದು ಕೂಡ 1 POT ಮೇಲೆ ನಿಂತಿದೆ. ಅಂದರೆ ಇಲ್ಲಿ ಯಾರು ರಾಜರು? ಬೆಳಗಾವಿ ಜಿಲ್ಲೆಯಲ್ಲಿ ಡಾಕ್ಟರ್ ಸೋನವಾಲ್ಕರ್. ಇದು ನ್ಯೂಜಿಲ್ಯಾಂಡದಲ್ಲಿ ಅಲ್ಲಿ ಕಿಂಗ್ ಕಾಂಗ್ ಅಂತ ಒಂದು ಮೂವಿ ನೋಡಿ, ಇಲ್ಲಿ ಮೂವಿ ನೋಡಿ ಒಂದು ಥಿಯೇಟರ್ ಕಟ್ಟಿಸ್ಯಾರೆ ಇವ್ರ ಮನೆಯಲ್ಲಿ. ಶ್ರೀಲಂಕಾದಿಂದ, ನಂತರ ಮಲೇಷಿಯಾ, ಕ್ಯಾಲಿಫೋರ್ನಿಯಾ, ರೋಮ, ಶ್ರೀಲಂಕಾ, ಈ ರೀತಿ ಪ್ರತಿ ವರ್ಷ ಅಡ್ಡಾಡ್ತಾರೆ. ಅಡ್ಡಾಡಲಿ ಬೇಡ ಅನ್ನಂಗಿಲ್ಲ. ಆದರೆ ಒಬ್ಬ ಸಾದಾ ಡಾಕ್ಟರ ಇಷ್ಟು ಕೋಟಿ ಕೋಟಿ ಆಸ್ತಿ ಮಾಡ್ರೂ ನೀವು ಸುಮ್ಮಿದಿರ್ತೀರ ಅಂತಂದರೆ
ಸರ್ಕಾರದವರು ಶಾಮೀಲಿದ್ದಾರೆ. ನೀವು ಮಂತ್ರಿಗಳೆಲ್ಲ ಯಾವ ಪಕ್ಷದ ಬರಲಿ ಆ ಪಕ್ಷದ ನಾಯಕರನ್ನು ಕರ್ಕೊಂಡು ಹೋಗಲಿಕ್ಕೆ ಅದೊಂದು ಗ್ಯಾಂಗಣ ಇದೆ. ಅಲ್ಲಿ ಹೋದಾಗ ಸ್ವರ್ಗ, ಇವ್ರಿಗೂ ಸ್ವರ್ಗ ಬೇಕು, ಇವ್ರಿಗೂ ರಾತ್ರಿ ಸ್ವಿಮ್ಮಿಂಗ್ ಪೂಲ್ ಬೇಕು, ಇವ್ರಿಗೂ ಎಲ್ಲ ವ್ಯವಸ್ಥೆ ಬೇಕು. ನಂತರ ಇಲ್ಲಿ ಏನು ಮಾರ್ಬಲ್ಸ್ ಇದಾವೆ, ಕಾಯಿನ್ಸ್ ಇದಾವೆ, ಅದು ನೋಡಿದ್ರೆ ದೊಡ್ಡ ಒಂದು ಇತಿಹಾಸನ ನಿರ್ಮಾಣ ಆಗುವಂಥ ಬಿಲ್ಡಿಂಗ್ ಇದು. ಅದು ಅಲ್ಲದೆ ಇಲ್ಲಿ ಡೈಟ್ ಮಾಡಲಿಕ್ಕೆ ಒಂದು ಸ್ಪೆಷಲ್ ರೂಮನೇ ಇದೆ. ನಂತರ ರಾಜಮನೆತದ ರಿಸಾರ್ಟ್ ಅಂತ ಇದನ್ನು ಕರಿಬೋದು. ಇದು ಅತ್ಯಂತ ಮಹತ್ವದ ಅಂತಂದರೆ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಅವರು ಯಾಕೆ ಗಮನಿಸಿಲ್ಲ ಅಷ್ಟೇ. ಮತ್ತು ಎಷ್ಟು ಸ್ಕ್ವೇರ್ ಫೀಟ್ದಾಗ ಕಟ್ಟಿರೋರು, ಜಾಗ ಯಾವಾಗ ತೊಗೊಂಡ್ರು, ಯಾರು ಜಾಗ ಕೊಡಿಸಿರು, ಎಷ್ಟು ಬೆಲೆ ಕೊಡಿಸಿರು, ಅದು ಕೂಡ ಸಬ್ ರಿಜಿಸ್ಟರ್ ಚೆಕ್ ಮಾಡಿದ್ರೆ ಎಲ್ಲ 2 ನಂಬರೇ ಇದೆ. ಹೀಗಾಗಿ ಈ ಬಿಲ್ಡಿಂಗ್ ಒಮ್ಮೆ ಬೆಳಗಾವದವರು ನಿಮಗೇನೋ ಪುಣ್ಯ ಇತ್ತಂದರೆ ನೀವು ಹೋಗಿ ಬಂದು ನೋಡ್ಬೋದು. ಇನ್ನು MLAಗಳು 18 MLAಗಳು ನೀವೇನು ಮಾಡ್ತಾರೆ, ನೀವೇನು ಗಳಿಸ್ತಾರೆ. ನಾವು ಕೇವಲ ರಾಜಕಾರಣಿಗಳು ಅಷ್ಟು ಗಳಿಸಿದ ಇಷ್ಟು ಗಳಿಸಿದ ಅಂತಂತೇವೆ. ಈ ಡಾಕ್ಟರ್ಗಳ ಬಗ್ಗೆ ಇಲ್ಲ, ಡಾಕ್ಟ್ರ್ ಬಗ್ಗೆ ಯಾರೂ ಹೇಳಂಗನೇ ಇಲ್ಲ. ಇದು ಶ್ರೀರಾಮುಲು ಬಿಗ್ ನ್ಯೂಸ್ದಾಗ ಏನು ಬಂದಿತ್ತು ಅದನ್ನು ನೋಡಿ ನಾವು ವರದಿಯನ್ನು ಮಾಡ್ತಾಯಿದ್ದಾರೆ. ಯಾಕಂದ್ರೆ ನಾವು ಸಹಿತ ನೋಡಿಲ್ಲ. ಬಾಪು ಗೌಡ್ರು ನೋಡಿದ್ರೆ ಸುದ್ದಿ, ಅದು ನಮಗೆ ಗೊತ್ತಿಲ್ಲ ಬಾಪು ಗೌಡ್ರು ನೋಡಿದಾರೋ ಇಲ್ಲ ಅಂತ. ಆದರೆ ನಾವು ಮಾತ್ರ ನೋಡಿಲ್ಲ. ಆದರೂ ಕೂಡ ಇಲ್ಲಿ ಗತವೈಭವನ ನೋಡಬೇಕಾದ್ರೆ 18 MLAಗಳು ನೀವು ಈಗ ಹೋಗಿ ಬರಬೇಕು. ಯಾಕಂದರೆ ಎಲ್ಲ ವ್ಯವಸ್ಥೆ ಇದೆ, ಹಗಲಿ ವ್ಯವಸ್ಥೆ, ರಾತ್ರಿ ವ್ಯವಸ್ಥೆ, ಏನು ಬೇಕು ಬೇಡ ಎಲ್ಲವೇ ಪ್ರತಿಯೊಂದು. ಆ ಕೂಡು ಸ್ಥಳ ಸಹಿತ ಅದು ವಿದೇಶ 3 ಆರ್ಕಿಟೆಕ್ಟ್ ಅವ್ರು ನೇಮಿಸಿದ್ರು. ಅದರ ಒಬ್ಬ ಆರ್ಕಿಟೆಕ್ಟ್ ಅದು ಪ್ರತಿಯೊಂದು ಆ ಜಾಗವನ್ನು ಪರಿಶೀಲನೆ ಮಾಡಿ ಅಲ್ಲಿ ಒಂದು ಸಾಮಾನು ಇಡಬೇಕಾದ್ರೆ ವಿದೇಶಿ ಸಾಮಾನನ್ನ ಯಾವಾಗ ವಿದೇಶಿಗೆ ಹೋಗಿರ್ತಾರ ಅಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಇದೆ ಇಲ್ಲಿ. ಅಂದರೆ ನನಗನ್ನಿಸ್ತೈತೆ ಒಂದು 60 ರಿಂದ 70 ಕೋಟಿದು ಇದು ಬಂಗ್ಲೆ ಇರಬೇಕು ಅಂತ. ಇಲ್ಲಿ ಫಿಲ್ಮ್ ಶೂಟಿಂಗ್ ಸಹಿತ ಮಾಡ್ಬೋದು ನೀವು. ಇದು ಹೇಳುವಂಥ ತಾತ್ಪರ್ಯ ಏನಂದರೆ ಡಾಕ್ಟರ್ ಗಿರೀಶ್ ಸೋನಾಳ್ಕರ್ ಎಷ್ಟೊಂದು ಲೂಟಿಕೋರ ಅಂತ ಹೇಳಬೇಕಾಗಿತ್ತು. ಎಷ್ಟು ಲೂಟಿ ಮಾಡಿದಾರೆ ಅಂತ ಕೇಳಿದವ್ರಿಗೂ ಹೇಳಬೇಕಾಗಿತ್ತು. ನಂತರ ಬೀಬ್ಸಲ್ಲಿ ಅದು ಒಂದು ದೊಡ್ಡ ಹಗರಣ. ಅಲ್ಲಿ ಕೇವಲ ಡಾಕ್ಟರ್ ಅಷ್ಟೇ ಇವರು, ಬೇರೆ ಕಡೆ ಪ್ರಾಕ್ಟೀಸ್ ಮಾಡಬಾರಂತಿದೆ. ವೈದ್ಯಕೀಯ ಸಚಿವರೇ ನೀವೇನು ಮಾಡತ್ತೀರಿ ಇಲ್ಲಿ, ನೀವು ಕೂಡ ಗಮನಿಸಬೇಕಾಗ್ತದೆ. ನಾನು ತಮ್ಮನ್ನು ಭೇಟಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ, ನಮಸ್ಕಾರ. ಮನೆ ಕೂಲ್ ಮಾಡಲಿಕ್ಕೆ ಲ್ಯಾಟ್ರೆಟ್ ಸ್ಟೋನ್ಸ್ ಇದೆ, ರೂಪ್ ಟೈಲ್ಸ್ ಅದು ಮಂಗಳೂರಿನ ತರಿಸಿದೆ. ವಿದೇಶದಿಂದ ಸಾಮಾನುಗಳು ಭಾಳ ಹೆಚ್ಚಿಲ್ಲಿ. ಇಲ್ಲಿ ಮನೆಯಲ್ಲಿ ತಂಗಿದರೆ ಅಥವಾ ವಾಕಿಂಗ್ ಮಾಡಿದರೆ ಒಂದು 10 ಕಿಲೋಮೀಟ್ರ್ ವಾಕಿಂಗ್ ಮಾಡ್ದಂಗೆ ಆಗ್ತೈತೆ ಅದು. ಮತ್ತು ಬೆಂಗಳೂರಿಂದ ಅಲ್ಲಿ ಡಯಟ್ ಪ್ಲ್ಯಾನರ್ ಸಹಿತ ಇಲ್ಲಿ ಒಳಗಡೆ ಫಿಟ್ ಮಾಡಲಾಗಿದೆ. ಒಟ್ಟಾರೆ ಜಿಮ್ ಮಾಡುತ್ತಾ ಎಲ್ಲವನ್ನು ನೀವು ಇಲ್ಲಿ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾವು ಮುಗಿಸ್ತೇವೆ.